ಧ್ಯಾನಿಸುವ ಸತ್ಯವೇದ ದೃಶ್ಯವು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 9ರಿಂದ 40 ವಚನಗಳಲ್ಲಿ ಬರುವ ಸಂದರ್ಭಗಳು. ಈಗ ಈ ವಾಕ್ಯ ಭಾಗಕ್ಕೆ ಹಿನ್ನೆಲೆ ದೃಶ್ಯವನ್ನು ನೋಡೋಣ. ಪೌಲನು ತಿಮೋಥೆಯನನ್ನು ಕೂಡಿಕೊಂಡದ್ದು ಕನಸಿನ ದೆಸೆಯಿಂದ ಮೆಕದೋನ್ಯಕ್ಕೆ ಹೋದನು. ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಸೀದನೆ ನಾವು ಈಗ ಲುಸ್ತ್ರಕ್ಕೆ ಬರುತ್ತಾ ಇದ್ದೇವೆ. ಲುಸ್ತ್ರದಲ್ಲಿ ತಿಮೋಥೆಯನು ಎಂಬ ಒಬ್ಬ ಶಿಷ್ಯನಿದ್ದಾನೆ. ಅವನು ಬಹಳ ದೇವಭಕ್ತನೆಂಬುದಾಗಿ ಅನೇಕ ಸಹೋದರರು ಅವನ ಬಗ್ಗೆ ನನಗೆ ಒಳ್ಳೆಯ ಸಾಕ್ಷಿಯನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಮೊದಲು ಅವನ ಮನೆಗೆ ಹೋಗೋಣ. ಅನಂತರ ಲುಸ್ತ್ರ ನಗರದಲ್ಲಿ ದೇವರ ಸೇವೆಯನ್ನು ಮಾಡುವ ಬಗ್ಗೆ ನಾವು ಪ್ರಾರ್ಥಿಸಿ ಮುಂದುವರಿಯೋಣ. ತಿಮೋಥೆಯನೇ, 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 ನಿನ್ನ ನೋಡಿ ನನಗೆ ಬಹಳ ಸಂತೋಷವಾಯಿತು. ಬಹಳ ಕಾಲದಿಂದ ನಿನ್ನನ್ನು ಭೇಟಿ ಮಾಡಬೇಕೆಂದು ನಾನು ಕಾತುರಿಯುತ್ತಾ ಇದ್ದೆ. ನಿನ್ನ ಬಗ್ಗೆ ನನ್ನ ಸಹೋದರರು ಬಹಳ ಒಳ್ಳೆಯ ಸಾಕ್ಷಿಯನ್ನು ಹೇಳಿದ್ದಾರೆ. ಆದ್ದರಿಂದ ಲುಸ್ತ್ರ ಪಟ್ಟಣದಲ್ಲಿದ್ದು ನೀನು ದೇವರ ಸೇವೆಯನ್ನು ಮಾಡು. ಹೌದು, ನನಗೆ ಗೊತ್ತುಂಟು. ನನಗೆ ಒಂದು ಅಡ್ಡಿ ಅಂದರೆ ನಿನ್ನ ತಂದೆಯು ಗ್ರೀಕನಾಗಿದ್ದಾನೆ. ಹೇಗೂ ನಾನು ನಿನಗೆ ದೀಕ್ಷಾಸ್ನಾನ ಕೊಡುತ್ತೇನೆ. ಹೀಗೆ ನನ್ನ ಸಹೋದರೆಲ್ಲರೂ ನಿನ್ನನ್ನು ಸೇರಿಸಿಕೊಂಡು ನಿನ್ನನ್ನು ಕೂಡ ಸೇವಾರ್ಥ ಸೇವೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಬಾ, ನಿನಗೆ ನಾನು ದೀಕ್ಷಾಸ್ನಾನ ಕೊಡುತ್ತೇನೆ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಈ ಪಟ್ಟಣದಲ್ಲಿ ದೇವರ ಸೇವೆಯನ್ನು ಮಾಡಿ ಅನೇಕರನ್ನ ಕರ್ತನಿಗೆ ತಿರುಗಿಸು. ಹಾಗೆ ಸೀಲನೆ, ನಾವು ಇವತ್ತು ತಂಗಿದ್ದು ನಾಳೆ ಮಾಡುವ ಕಾರ್ಯವನ್ನ ನಾವು ಕರ್ತನಲ್ಲಿ ಪ್ರಾರ್ಥಿಸಿ ತಿಳ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತನೆ, ನಮ್ಮನ್ನು ಲುಸ್ತಕ್ಕರ್ತ ಕರೆದುಕೊಂಡು ಬಂದಿದ್ದೆ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಮಾಡಬೇಕಾದ ಕಾರ್ಯವನ್ನು ತೋರಿಸು. ಆಸ್ಯ ಸೇವೆಗೆ ಹೋಗುವಂತ ಆಲೋಚನೆ ಉಂಟು, ಆದರೆ ನೀನು ಆಶೀರ್ವದಿಸಿ ನಿನ್ನ ಚಿತ್ತ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಆಮೇಲೆ ಇವತ್ತು ನಾವಿಲ್ಲಿ ಮಲಗಿರುವ ನಂತರ ಕರ್ತನ ಬದ್ದಾಗಿಂತೂ ಕರ್ತನ ಮಾತನ್ನು ಕೇಳಿಸಿಕೊಂಡು ಮುಂದೆ ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ಅವನನ್ನು ತಡೆದನು. ಅರೆ, ಇದೆಂತ ಕನಸು? ಆಸ್ಯ ಸೀಮೆಗೆ ಹೋಗುವಂತ ಆಲೋಚನೆ ಇತ್ತು, ಆದರೆ ಪವಿತ್ರ ಆತ್ಮನು ಹೋಗಬೇಡ ಅಂತ ಹೇಳ್ತಾ ಇದ್ದಾನಲ್ಲ. ಇರಲಿ, ಆಸ್ಯ ಸೀಮೆಯ ಪಕ್ಕ ಬೆಥೂನ್ಯವಿದೆ. ಬೆಥೂನ್ಯಕ್ಕೆ ಹೋಗಿ ಸುವಾರ್ತೆ ಸಾರೋಣ. ಬಹುಶಃ ನಮಗೆ ಅಲ್ಲಿ ಅನುಕೂಲವಾದೀತು. ಬಿಥೂನ್ಯಕ್ಕೂ ಸಹ ಯೇಸುವಿನ ಆತ್ಮನು ಅವರನ್ನು ಹೋಗಗೊಳಿಸಲಿಲ್ಲ. ಸ್ವಾಮಿ, ಏನು ಮಾಡಲಿ? ಆಸ್ಯ ಸೀಮೆಗೂ ಬೇಡವೆಂದೆ, ಇತ್ತ ಬೆಥೂನ್ಯಕ್ಕೂ ಬೇಡವೆಂದಿದ್ದಿ. ಹಾಗಾದ್ರೆ ನಾವೇನು ಮಾಡಬೇಕು? ಸೀಲನೆ, ಸೀಲನೆ, ಈ ರಾತ್ರಿ ಕರ್ತನ ದರ್ಶನ ಕೊಟ್ಟು ನಾವು ಆಸ್ಯಕ್ಕೂ ಮತ್ತು ಬೆಥೂನ್ಯಕ್ಕೂ ಹೋಗಬಾರದೆಂಬುದಾಗಿ ತಿಳಿದಿದ್ದಾನೆ. ಹಾಗಾದ್ರೆ ನಾವಿವತ್ತು ಮಲಗಿ ಬೆಳಗ್ಗೆ ಎದ್ದ ನಂತರ ಕರ್ತನೆ ತಿಳಿಸ್ತಾನೋ ಹಾಗೆ ಮಾಡೋಣ. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮಕದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು ಪೌಲನಿಗೆ ಹೀಗೆ ಹೇಳಿದನು: ಪೌಲನೇ,
ಪೌಲನೇ, ನೀನು ಸಮುದ್ರವನ್ನು ದಾಟಿ ಮೆಕದೋನ್ಯಕ್ಕೆ ಬಂದು ನೆರವಾಗಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಪೌಲನೇ, ಪೌಲನೇ, ನೀನು ಮೆಕದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅರೆ, ಇದಂತಹ ದರ್ಶನ! ಸೀರನೆ ಎದ್ದು ಬಾ. ನಾವು ಮಾಡಬೇಕಾದ ಕಾರ್ಯವನ್ನ ಕರ್ತನು ತೋರಿಸಿಕೊಟ್ಟಿದ್ದಾನೆ. ನಾವು ಹಾಸ್ಯಕ್ಕೂ ಬೇಡ, ಬೆಥೂನ್ಯಕ್ಕೂ ಬೇಡ, ಬದಲಾಗಿ ಮೆಕೆದೋನಿಗೆ ಹೋಗಬೇಕೆಂದು ಕರ್ತನು ಕರೆದಿದ್ದಾನೆ. ನಡೆ, ನಾವು ಮೆಕೆದೋನಿಗೆ ಹೋಗ್ಲಿಕ್ಕೆ ನಾವು ಸಿದ್ಧವಾಗೋಣ. ಬಾ. ಹೀಗೆ ಅವರು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮುದ್ರಕ್ಕೆ ಬಂದು ಮರುದಿನ ನೆಯಾಪೋಲಿಗೆ ಸೇರಿ ಅಲ್ಲಿಂದ ಫಿಲಿಪ್ಪಿಗೆ ಮುಟ್ಟಿದರು. ಫಿಲಿಪ್ಪಿ ಎಂಬುದು ಮಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಸೀದನೆ ನಾವು ಮೆಕೆದೋನಿಗೆ ಬಂದಿದ್ದೇವೆ. ಫಿಲಿಪ್ಪಿ ಬಹಳ ದೊಡ್ಡ ಪಟ್ಟಣ. ಇಲ್ಲಿ ಅನೇಕ ಜನರು ವಾಸವಾಗಿದ್ದಾರೆ. ಜೊತೆಗೆ ಇಲ್ಲಿ ದೇವಾಲಯ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ನಾವೇನ್ ಮಾಡೋಣ ಅಂದ್ರೆ, ನದಿಯ ಬಳಿಯಲ್ಲಿ ಕೆಲವರು ಕೂಡಿ ಬರ್ತಾರೆ ಅಂತ ಕೇಳಿ ಬಂದಿದ್ದೇನೆ. ನಾವು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುವಾರ್ತೆಯನ್ನು ಸಾರೋಣ. ಬಾ. ಕರ್ತನು ನಮ್ಮನ್ನ ಮೆಕೆದೋನ್ಯಕ್ಕೆ ಕರೆದುಕೊಂಡು ಬಂದಿದ್ದಾನೆ. ನಿಮಗೆ ಕ್ರಿಸ್ತನ ಸುವಾರ್ತೆಯನ್ನು ನಾವೀಗ ಸಾರಲಿಕ್ಕಿದ್ದೇವೆ. ಹೀಗೆ ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಮಾಡಿದನು. ಅನೇಕರಿಗೆ ಕಣ್ಣು ಕುರುಡರೆ ಕಣ್ಣು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ಸತ್ತವರನ್ನು ಎಬ್ಬಿಸಿದನು. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ನನಗೋಸ್ಕರವಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಸಹ ಕೊಟ್ಟನು. ಹೀಗಾಗಿ ಈ ಹೊತ್ತು ನೀವು ಯೇಸುವನ್ನು ಅಂಗೀಕರಿಸುವುದಾದರೆ ನಿಮಗೆ ರಕ್ಷಣೆಯುಂಟು. ನೀವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತೀರಿ. ಇದೇ ರಕ್ಷಣೆಯ ಸುವಾರ್ತೆ. ಹೀಗೆ ಪೌಲನ ಮಾತುಗಳನ್ನು ಕೇಳಿ ಕರ್ತನನ್ನು ನಂಬಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಸ್ವಾಮಿ, ನಿಮ್ಮ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕಾಗಿ ಕರ್ತರು ನನ್ನ ಹೃದಯವನ್ನು ತೆರೆದಿದ್ದಾರೆ. ನಾನು ಹಾಗೂ ನನ್ನ ಮನೆಯವರು ನಿನ್ನ ಬಳಿಯಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತೇವೆ. ನೀವು ನನ್ನನ್ನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ಈ ದಿನ ನನ್ನ ಮನೆಯಲ್ಲಿ ಉಳಿಯಿರಿ. ಆಗಲಿ, ನೀನಿಷ್ಟು ಬಲವಂತ ಮಾಡುವುದರಿಂದ ನಾವು ಖಂಡಿತ ನಿಮ್ಮ ಮನೆಗೆ ಬರುತ್ತೇವೆ.
ಬನ್ನಿ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ಅವರು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ಪೌಲನ ಎದುರಿಗೆ ಬಂದಳು. ಹೋಗಿ ಕಡಿಯಡಿ ಸಂಪಾದನೆ ಮಾಡಿಕೊಂಡು ಬಂದ ಹಣವನ್ನು ನನಗೆ ಕೊಡು. ನಾನೆಲ್ಲ ಜನರಿಗೆ ಹಣ ಸಂಪಾದನೆ ಮಾಡಿ ಬರುತ್ತಿರುವುದು ಬರುತ್ತೇನೆ. ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ. ಹಿಂದೆ ನಡೆದದನ್ನ ಮುಂದೆ ನಡೆಯೋದನ್ನ ನಾನು ಕಣಿ ಹೇಳ್ತೀನಿ. ನನ್ನನ್ನು ನಂಬಿ ನಾನು ನಿಜವಾಗಿ ಹೇಳುತ್ತೇನೆ. ಹಿಂದೆ ನೀನು ತುಂಬಾ ಕಷ್ಟವನ್ನು ಅನುಭವಿಸಿದ್ದಿ. ಮುಂದೆ ನೀನು ಶ್ರೀಮಂತಳಾಗಿ ಅನೇಕ ಜನರಿಗೆ ಸಹಾಯ ಮಾಡುತ್ತೀಯ. ವಜ್ರ ವೈದ್ಯರಿಂದ ತುಂಬಿ ತುಳುಕುತ್ತೆ ನಿನ್ನ ಮನೆಯಲ್ಲಿ. ನನ್ನನ್ನು ನಂಬು, ನಾನು ಹೇಳುವುದೆಲ್ಲ ಸತ್ಯ. ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಸೇರಲಿ. ಕಣಿ. ಈಗ ನಾವು ಫಿಲಿಪ್ಪೀನ್ಸ್ಗೆ ಹೋಗಿ ಸುವಾರ್ತೆಯನ್ನು ಸಾರೋಣ. ಬಾ. ಈ ಪಟ್ಟಣ ಬಹಳ ದೊಡ್ಡದಾಗಿದೆ. ಸುವಾರ್ತೆ ಸಾರಲಿಕ್ಕೆ ಅನೇಕ ಅವಕಾಶಗಳುಂಟು. ಬಾ. ಅಯ್ಯೋ, ನನ್ನ ಗೊಡವೆ ನಿನಗೇಕೆ? ದೇವಕುಮಾರನಾದ ದಾಸನೇ, ನನ್ನ ಗೊಡವೆ ನಿನಗೇಕೆ? ನನ್ನನ್ನು ಕಾಡಬೇಡ, ನನ್ನನ್ನು ಹೀಗೆ ಕಾಡಬೇಡ. ನನ್ನನ್ನು ನಮ್ಮೆಲ್ಲರಿಗೂ ರಕ್ಷಣೆಯ ಮಾರ್ಗದ ಸುವಾರ್ತೆಯನ್ನು ಸಾರುತ್ತಿದ್ದಾನೆ. ಸೀಲನೆ, ಈಕೆ ಪದೇ ಪದೇ ನಮಗೆ ಕಾಟ ಕೊಡುತ್ತಾ ಇದ್ದಾಳೆ. ಬಾ, ನಾವು ಇವಳನ್ನು ವಿಮುಕ್ತಗೊಳಿಸೋಣ. ಎಲ್ಲ ದೆವ್ವವೇ, ಈಕೆಯನ್ನು ಬಿಟ್ಟು ಹೋಗು. ಹೋಗಿ ಕಡಿಯಡಿ. ನಾನು ಸಾರುವುದಿಲ್ಲ, ನಾ ಕಣಿ ಹೇಳುವುದಿಲ್ಲ. ಯಾಕೆ? ಏನಾಯ್ತು? ಏನು ಮಾಡಿದೆ ನೀನು? ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡಿದೆಯಲ್ಲ, ನಾವು ನಡೆಸುವಂತ ಆದಾಯಕ್ಕೆ ಅಡ್ಡಿ ಮಾಡಿದೆಯಲ್ಲ. ಇರು, ನಮ್ಮ ಪಟ್ಟಣಕ್ಕೆ ಹೋಗಿ ಅಧಿಪತಿ ಮುಂದೆ ಹೇಳುತ್ತೇವೆ. ಅಲ್ಲಿಗೆ ಎಲ್ಲರೂ ಒಟ್ಟಾಗಿ ಹೋಗಿ ಅಧಿಪತಿಗೆ ಹೇಳೋಣ. ಅಧಿಪತಿಗಳೇ, ನೋಡಿ, ಈ ಮನುಷ್ಯರು ನಮ್ಮ ಪಟ್ಟಣದ ಆಚಾರವನ್ನು ಬಹಳವಾಗಿ ಗಡಿಬಿಡಿ ಮಾಡುತ್ತಿದ್ದಾರೆ. ಇವರು ಯಹೂದ್ಯರು ನಮ್ಮ ರೋಮಾಪುರದವರು ನಡೆಸಿಕೊಳ್ಳುವಂತ ಆಚಾರಗಳನ್ನು ಪ್ರಕಟಿಸುತ್ತಿದ್ದಾರೆ. ಇವರನ್ನು ಸರಿಗೆ ಹಾಕಿಸಿರಿ. ಹೌದಾ? ಹಾಗಾದರೆ ಇವರ ಬಟ್ಟೆಗಳನ್ನು ಹರಿದು ತೆಗೆದು ಇವರಿಗೆ ಚಡಿಯೇಟುಗಳನ್ನು ಹಾಕಿಸಿರಿ. ಸೈನಿಕರೇ, ಇವರನ್ನು ಸೆರೆಮನೆಗೆ ಹಾಕಿ ಭದ್ರವಾಗಿ ಕಾಯಿರಿ.
ಸತ್ಯಕ್ಕೋಸ್ಕರ ಬಾಧೆ ಪಡುವುದು ಅದು ಭಾಗ್ಯವೇ ಸರಿ. ಕರ್ತನು ನಮ್ಮನ್ನು ಅಲ್ಪರಾದ ನಮ್ಮನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಪರಿಸ್ಥಿತಿ ಹೇಗೆ ಇದ್ದರೂ ಸರಿ, ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, ಸ್ತುತಿ ಪದ್ಯಗಳನ್ನು ಹಾಡಬೇಕು. ಕರ್ತನಿಗೆ ನಾವು ಗಾನ ಮಾಡೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಅನ್ಯಾನೆಂದು ತಳ್ಳದನ್ನ ಕನ್ಯನಾಗಿ ಮಾಡಲು ಬಂದ, ಅನ್ಯಾನೆಂದು ತಳ್ಳದನ್ನ ಕನ್ಯನಾಗಿ ಮಾಡಲು ಬಂದ ಪರಿಶುದ್ಧ ಪುಣ್ಯನಾಮ. ಅಯ್ಯೋ, ಏನಿದು ಮಹಾಶಬ್ದವಾಗುತ್ತಿದೆಯಲ್ಲ, ಶಬ್ದವಾಗುತ್ತಿದೆಯಲ್ಲ. ಹೋಗಿ ನಾನು ಸತ್ಯವನ್ನು ನೋಡಿ ಬರುವೇನು. ಅಯ್ಯೋ, ಕಿಟಕಿ ಬಾಗಿಲುಗಳು ತೆರೆದುಕೊಂಡಿದ್ದೇವೆ. ಅವರೆಲ್ಲರೂ ಹೊರಟು ಹೋಗಿರಬೇಕು. ಅಯ್ಯೋ, ನಾನೀಗ ಏನು ಮಾಡುವುದು? ರೋಮ್ ರಾಜ್ಯದ ಅಧಿಪತಿಗೆ ನಾನು ಏನಂತ ಉತ್ತರ ಕೊಡಲಿ? ಅವರು ನನ್ನನ್ನು ಸುಮ್ಮನೆ ಬಿಡುವರೇ? ನನ್ನನ್ನು ಕೊಂದು ಹಾಕುವರು. ಅದರ ಬದಲು ಅವರು ನನ್ನನ್ನು ಸಾಯಿಸುವ ಬದಲು ನಾನೇ ಮೊದಲು ನಾವೆಲ್ಲರೂ ಇಲ್ಲೇ ಇದ್ದೇವೆ. ಅಧಿಪತಿಯೇ, ನಿನಗೆ ದೇವರ ಭಯ ಇದ್ದಿದ್ರೆ ಇಂಥ ಸ್ಥಿತಿಗೆ ಬರುತ್ತಿರಲಿಲ್ಲ. ದೇವರನ್ನು ನಂಬು, ಕರ್ತನು ರಕ್ಷಿಸ್ತಾನೆ. ಸ್ವಾಮಿ, ಹಾಗಾದ್ರೆ ನಾನು ರಕ್ಷಣೆ ಹೊಂದಲು ಏನು ಮಾಡಬೇಕು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿನ್ನ ನಂಬಿಕೆ ಇಡು, ಆಗ ನಿನಗೆ ರಕ್ಷಣೆಯಾಗುವುದು. ಹಾಗೆ ಸ್ವಾಮಿ, ನನಗೆ ನೀವು ದೀಕ್ಷಾಸ್ನಾನವನ್ನು ಮಾಡಿಸಿ, ನನ್ನನ್ನು ನನ್ನ ಮನೆಯವರಿಗೆ ನೀವು ದೀಕ್ಷಾಸ್ನಾನವನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು. ಆಗಲಿ, ಸ್ವಾರ್ಥಿಯನ್ನು ಕೇಳಿ ನಿಮಗೆ ತಿಳಿಸಿ ಸ್ನಾನ ಮಾಡಿಸುತ್ತೇನೆ. ಬನ್ನಿ, ನೀವು ಮನೆಯವರು ಸೇರಿ ಬನ್ನಿ. ಬನ್ನಿ, ಎಲ್ಲರೂ ಬನ್ನಿ. ಕರ್ತನು ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನಿಮ್ಮೆಲ್ಲರಿಗೂ ಸುವಾರ್ತೆ ತಿಳಿಸೋಕೆ ಅವಕಾಶ ಕೊಟ್ಟಿದ್ದಾನೆ. ದೇವರು ಒಬ್ಬರನ್ನ ಕರುಣಿಸಲಿ, ತನ್ನ ಪ್ರೀತಿಯಿಂದ ತುಂಬಿ ನಿಮಗೆ ರಕ್ಷಣೆ ಅನುಗ್ರಹಿಸಲಿ. ಆಮೇಲೆ ಸ್ವಾಮಿ, ನೀವು ನಮ್ಮ ಮನೆಯವರೊಟ್ಟಿಗೆ ಬಂದು ಅಲ್ಲಿ ತಿಥಿ ಸತ್ಕಾರವನ್ನು ಸ್ವೀಕರಿಸಿ ವಿಶ್ರಾಂತಿಯನ್ನು ಪಡೆದುಕೊಂಡು ಬರಬೇಕೆಂದು ತಮ್ಮಲ್ಲಿ ಕೇಳುತ್ತೇನೆ. ಆಗಲಿ. ನೀವೆಲ್ಲರೂ ಅವರಿಗೆ ಗಾಯಗಳಾಗಿದೆ, ಅವಕ್ಕೆ ನೀವು ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಊಟೋಪಚಾರವನ್ನು ಮಾಡಿಕೊಡಬೇಕೆಂದು ಮಾಡಿ. ಧನ್ಯವಾದಗಳು. ಸೈನಿಕರೇ, ಆ ಮನುಷ್ಯರನ್ನು ಬಿಟ್ಟು ಬಿಡಿರಿ. ಸ್ವಾಮಿಯವರೇ, ರೋಮ್ ಅಧಿಪತಿಯವರು ನಿಮ್ಮನ್ನು ಸಮಾಧಾನದಿಂದ ನಿಮ್ಮ ಊರಿಗೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಏನು ಹೋಗಬೇಕೆಂದು ಹೇಳಿದ್ದಾರೋ? ಹೌದು. ರೋಮ್ ಸಾಮ್ರಾಜ್ಯದ ಹಕ್ಕುದಾರದ ನಮ್ಮನ್ನು ವಿಚಾರಣೆ ಮಾಡದೆ ಹೊಡಿಸಿ ಬಡಿಸಿ ಸೆರೆಮನೆಗೆ ಹಾಕಿದ್ದಾರೆ. ಈಗ ಗುಪ್ತವಾಗಿ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೋ? ಇದೆಂದಿಗೂ ಆಗುವುದಿಲ್ಲ. ಅವರು ತಾವೇ ಬಂದು ನಮ್ಮನ್ನ ಸಾಗಲಿಸಬೇಕು ಅಂತ ಹೇಳಿರಿ ಅವರಿಗೆ. ಅಧಿಪತಿಯವರೇ, ಅವರು ರೋಮ್ ಹಕ್ಕುದಾರರು. ಆದ್ದರಿಂದ ಅವರನ್ನು ನೀವೇ ಬಂದು ಅವರನ್ನು ಸಮಾಧಾನ ಪಡಿಸಿ ಅವರನ್ನು ಸೆರೆಮನೆಯಿಂದ ಹೋಗಪಡಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಹೌದಾ? ರೋಮಾಪುರದ ಹಕ್ಕುದಾರರೇ,
ಹಾಗಾದರೆ ಮುಂದೆ ಅವರಿಂದ ನಮಗೆ ತೊಂದರೆ ಆದೀತು. ನಡೆಯಿರಿ, ಹೋಗೋಣ. ಬಾಬಾ ಆಯ್ತು ಬಾ. ಸ್ವಾಮಿಗಳೇ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಈ ಪಟ್ಟಣವನ್ನು ಬಿಟ್ಟು ಹೋಗಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಆಗಲಿ, ನೀವು ತಾವೇ ಬಂದಿರುವುದರಿಂದ ನಿಮ್ಮ ಕೋರಿಕೆಯನ್ನು ಮನ್ನಿಸಿ ನಾವು ಹೊರಡುತ್ತೇವೆ. ಬನ್ನಿ, ನಾವು ನೃತ್ಯದ ಮನೆಗೆ ಹೋಗೋಣ. ನಡೆಯಿರಿ. ಆಗ ಅವರು ಸೆರೆಮನೆಯೊಳಗಿಂದ ಹೊರಟು ಲುದ್ಯನ ಮನೆಗೆ ಬಂದು ಸಹೋದರರನ್ನು ನೋಡಿ ಅವರನ್ನು ಧೈರ್ಯಗೊಳಿಸಿದರು. ನಾವು ಸ್ವಾರ್ಥಕ್ಕೋಸ್ಕರವಾಗಿ ಮುಂದಿನ ಪ್ರಯಾಣ ಮಾಡಲಿಕ್ಕಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಈ ಪಟ್ಟಣದಲ್ಲಿದ್ದುಕೊಂಡು ಕ್ರಿಸ್ತನ ಸೇವೆಯನ್ನು ಮುಂದುವರಿಸುತ್ತಾ ಅನೇಕರನ್ನ ಕರ್ತನ ದಾರಿಗೂ ರಕ್ಷಣೆಗೂ ನಡೆಸಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕರ್ತನಿಗಾಗಿ ಸ್ತುತಿ ಹಾಡೋಣ. ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಹಾಗಾದ್ರೆ ಕರ್ತನ ನಿಮ್ಮೊಂದಿಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಿರಿ. ಕರ್ತನ ಕೃಪೆ ಸದಾ ಕಾಲ ನೆರೆಯಾಗಿರಲಿ. ಆಮೇಲೆ ಹೀಗೆ ಪೌಲನು ಅನೇಕ ಕಷ್ಟ ನಷ್ಟಗಳ ನಡುವೆ ಅನುಕೂಲವಿದ್ದಾಗಲೂ ಅನುಕೂಲವಿಲ್ಲದಿದ್ದಾಗಲೂ ಸುವಾರ್ತೆಯನ್ನು ಸಾರಿದನು. ಮಹಾ ಮೇಧಾವಿಯಾದ ಪೌಲನು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಕಸವೆಂದೆನಿಸಿದನು. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದೇ ಅವನ ಸುವಾರ್ಥ ಜೀವಿತವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಅನುಕೂಲಗಳಿಂದ ಜೀವಿಸುತ್ತಿರುವ ನಾವು ಏನು ಮಾಡುತ್ತಿದ್ದೇವೆ? ಅಶಾಂತಿ ತುಂಬಿರುವ ಈ ಕತ್ತಲೆಯ ಜಗತ್ತಿನಲ್ಲಿ ಸಮಾಧಾನ ಸುವಾರ್ತೆಯನ್ನು ಸಾರುವ ಹಂಗು ನಮ್ಮದಾಗಿದೆ. ಸಮಾಧಾನ ಪ್ರಭುವಾದ ಕ್ರಿಸ್ತನ ಜನನವನ್ನು ಸಂಭ್ರಮದಿಂದ ಆಚರಿಸಿದ ನಾವು ಪ್ರಮುಖವಾದ ಸುವಾರ್ಥ ಜವಾಬ್ದಾರಿಯನ್ನು ಮಾಡದಿದ್ದರೆ ನಮ್ಮ ಗತಿ ಅಯ್ಯೋ. ಇಸ್ರೇಲ್ ದೇಶದಲ್ಲಿ ನಡೆಯುತ್ತಿರುವ ಯುದ್ಧವು ಕರ್ತನ ಬರೋಣ ಮತ್ತಷ್ಟು ಸಮೀಪವಾಗಿದೆ ಎಂದು ತೋರಿಸುತ್ತಿದೆ. ನಾವು ಇನ್ನೂ ಲೌಕಿಕ ಭೋಗಾಶೆಯಲ್ಲಿ ಮುಳುಗಿ ಜೀವಿಸುತ್ತಿದ್ದೇವೋ? ಈ ಲೋಕದಲ್ಲಿ ಸುಖವಾಗಿ ಜೀವಿಸಿ ಶಾಶ್ವತ ನರಕವನ್ನು ಅನುಭವಿಸುವುದು ಎಷ್ಟು ದುಃಖಕರ. ಬನ್ನಿರಿ, ಕರ್ತನ ಪಾದಕ್ಕೆ ಎರಗಿ ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಂಡು ಪೌಲ ಸೀಲರಂತೆ ಎಷ್ಟೇ ಕಷ್ಟ ಬಂದರೂ ಸುವಾರ್ತೆಯನ್ನು ಸಾರೋಣ. ಆತನ ಸಮಾಧಾನವನ್ನು ಎಲ್ಲರಿಗೂ ಹಂಚೋಣ. ವಿಶ್ ಯು ಕ್ರೈಸ್ಟ್ ಸೆಂಟರ್ಡ್ ಆ್ಯಂಡ್ ಪೀಸ್ಫುಲ್ ನ್ಯೂ ಇಯರ್. ಥ್ಯಾಂಕ್ ಯು. ಅಬ್ರಹಾಂ